ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬರ್ತಾ ಇದ್ದ ಶಾಲಾ ಬಸ್ ಅನ್ನ ಕಾಡಾನೆಯೊಂದು ಅಟ್ಟಿಸಿಕೊಂಡು ಬಂದ ಘಟನೆ ವಿರಾಜಪೇಟೆ ತಾಲೂಕಿನ ಬಾಡಂಗಾಲ ಗ್ರಾಮದ ಬಳಿ ನಡೆದಿದೆ. ಈ ಘಟನೆಯಿಂದ ಬಸ್ನಲ್ಲಿದ್ದ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಿದ್ದರು. ಶಾಲಾ ಬಸ್ ಚಾಲಕ ಸುನಿಲ್ ಅವರ ಪುತ್ರಿ ಕಾಡಾನೆ ಬಸ್ ಅನ್ನ ಅಟ್ಟಿಸಿಕೊಂಡು ಬಂದ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಘಟನೆ ನಡೆದ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲಾ ವಾಹನಕ್ಕಾಗಿ ಕಾದು ಕುಳಿತಿದ್ರು ಅಂತ ಹೇಳಲಾಗ್ತಾ ಇದೆ. ಅದೃಷ್ಟವಶಾತ್ ಅವರು ಅಪಾಯದಿಂದ ಪಾರಾಗಿದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಫಿನಾಡು ಕೊಡಗಿನಲ್ಲಿ ಮತ್ತೊಂದು ಕಾಡಾನೆ ದುರಂತ ಸಂಭವಿಸಿದ್ದು, ಕಾಫಿ ಎಸ್ಟೇಟ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಲತೀಫ್ ಎಂಬುವರನ್ನ ತುಳಿದು ಕೊಂದು ಹಾಕಿದೆ. ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಈ ವೇಳೆ ಮೃತನ ಕುಟುಂಬಸ್ಥರು ಸೂಕ್ತ ಪರಿಹಾರಕ್ಕಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದಾರೆ. ಹಾಸನದ ಗ್ರಾಮದ ಒಳಗೆ ಮತ್ತೆ ಭೀಮಾ ಕಾಡಾನೆ ಫಿಲ್ಮಿ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ಟಿದೆ. ಇನ್ನು ಬಿಕೋಡು ಕಂಪನಿ ಎಸ್ಟೇಟ್ನ ನೂತನ ಸೋಲಾರ್ ಗೇಟ್ ಅನ್ನ ಜಾಡಿಸಿ ಒದ್ದು ಕಾಡಾನೆ ಭೀಮಾ ಗ್ರಾಮದೊಳಗೆ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಕ್ಯಾಪ್ಟನ್ ಕಾಡಾನೆ ಜೊತೆ ಕಾಳಗ ಮಾಡಿ ಒಂದು ಕೋರೆ ಕಳೆದುಕೊಂಡಿರುವಂತಹ ಭೀಮಾ ಕಾಡಾನೆ ಜನರಲ್ಲಿ ಆತಂಕವನ್ನು ಹುಟ್ಟಿಸಿದೆ. ಕಾರೊಂದು ರಿಕ್ಷಾಕ್ಕೆ ಹಿಂದಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಚಾಲಕ ಮೃತಪಟ್ಟಿರುವಂತಹ ಘಟನೆ ಕೊಡಗು ಸಂಪಾಜೆ ಗೇಟಿನ ಬಳಿ ಸಂಭವಿಸಿದೆ. ಭಯಾನಕ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾರು ಗುದ್ದಿದ ರಭಸಕ್ಕೆ ಆಟೋ ಚಾಲಕ ಸುಂದರ್ ರಸ್ತೆಗೆ ಬಿದ್ದಿದ್ದಾನೆ. ಈ ವೇಳೆ ಎದುರಿನಿಂದ ಬರ್ತಾ ಇದ್ದ ಲಾರಿ ಆಟೋ ಚಾಲಕನ ಮೇಲೆ ಲಾರಿ ಹರಿದಿದೆ. ಆಟೋ ಚಾಲಕ ಸುಂದರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಅಲ್ಲದೆ ಆಟೋದಲ್ಲಿದ್ದ ಪ್ರಯಾಣಿಕನಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಕಾರು ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ದೂರು ದಾಖಲಿಸಿದ್ದಾರೆ. ಮೈಸೂರಿನ ಹೆಬ್ಬಾಳದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಇರುವ ಶಂಕೆ ಮೇಲೆ ಮೊನ್ನೆ ಎನ್ಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ಕಾರ್ಯಾಚರಣೆಯ ವೇಳೆ ಜಾಗವನ್ನ ಬಾಡಿಗೆಗೆ ಪಡೆದಿದ್ದ ಗಣಪತ್ ಲಾಲ್ ಎಂಬಾತನನ್ನ ಎನ್ಸಿಬಿ ಇದೀಗ ಅರೆಸ್ಟ್ ಮಾಡಿದೆ. ಬಂಧಿತ ಆರೋಪಿಯನ್ನ ಜಿಲ್ಲಾ ನ್ಯಾಯಾಲಯದ 3ನೇ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ವಿಚಾರಣೆಗಾಗಿ ಕಸ್ಟಡಿಗೆ ಪಡೆಯಲು ನ್ಯಾಯಾಲಯ ಅನುಮತಿಯನ್ನು ನೀಡಿದೆ. ಇದರಿಂದಾಗಿ ಆರೋಪಿಯನ್ನ ಕರೆದುಕೊಂಡು ಹೋಗಿ ಹೆಚ್ಚಿನ ತನಿಖೆ ನಡೆಸಲು ಎನ್ಸಿಬಿಗೆ ಅವಕಾಶ ದೊರೆತಿದೆ. ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಎದುರಾಗಿದ್ದ ನೀರಿನ ಆತಂಕ ದೂರವಾಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬೆಸ್ಕಾಂಗೆ ಕೆಐಎಡಿಬಿ ಬಿಲ್ ಪಾವತಿ ಮಾಡಿದೆ. ಪಂಪ್ ಹೌಸ್ನ ವಿದ್ಯುತ್ ಬಿಲ್ ಪಾವತಿಸದ ಪರಿಣಾಮ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರಿನ ಸಂಪರ್ಕವನ್ನ ಕೆಐಎಡಿಬಿ ಅಧಿಕಾರಿಗಳು ಕಡಿತಗೊಳಿಸಿದ್ರು. ಹೀಗಾಗಿ ಸಿದ್ದಗಂಗಾ ಮಠಕ್ಕೆ ನೀರಿನ ಸಮಸ್ಯೆ ಆಗುವ ಆತಂಕ ಎದುರಾಗಿತ್ತು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವ್ಯಾಪಕ ಚರ್ಚೆ, ಟೀಕೆ ನಡೆದಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದೀಗ ವರದಿ ಬೆನ್ನಲ್ಲೇ ಬಾಕಿ ಉಳಿದಿದ್ದ ಸುಮಾರು 1.96 ಕೋಟಿ ರೂಪಾಯಿ ಹಣವನ್ನ ಬೆಸ್ಕಾಂಗೆ ಕೆಐಎಡಿಬಿ ಪಾವತಿ ಮಾಡಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೋರಲಮಾವು ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿಗೆ 40 ಎಕರೆ ಪ್ರದೇಶ ಸುಟ್ಟು ಕರಕಲಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸುಮಾರು 200ಕ್ಕೂ ಹೆಚ್ಚಿನ ತೆಂಗಿನ ಮರ ಹಾಗೂ ಒಂದು ಹುಲ್ಲಿನ ಬಣವೆ ಬೆಂಕಿಗೆ ಆಹುತಿಯಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ.
ಸರ್, ಇಲ್ಲಿ ಸೋರ್ಲಮೋ ಗ್ರಾಮದಲ್ಲಿ ಏನ್ ನಡೆದಿದೆ, ಏನಾಗಿದೆ? ಚಿಕ್ಕನಾಯಕನಹಳ್ಳಿ ತಾಲೂಕು ಸೋರ್ಲಮೋ ಗ್ರಾಮ. ಸುಮಾರು ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಸಾರ್ವಜನಿಕರು ಯಾರೋ ಮಿಸ್ ಆಗಿ ಬೆಂಕಿ ಇಟ್ಬಿಟ್ಟು ಸುಮಾರು ಒಂದು 50ರಿಂದ 100 ಎಕರೆ ಬೆಂಕಿಗೆ ಆಹುತಿ ಆಗಿದೆ. ತುಂಬಾ ಹುಲ್ಲು ಬವಣೆಗಳು, ತೆಂಗಿನ ಮರಗಳು ಎಲ್ಲ ಹಾಳಾಗೋಗಿದೆ. ಇದ್ರ ಬಗ್ಗೆ ನೀವು ಕೂಲಂಕುಷವಾಗಿ ವರದಿ ಮಾಡಿ ರೈತರಿಗೆ ಪರಿಹಾರ ಕೊಡಿಸುವಂತ ಕೆಲಸವನ್ನು ಮಾಡಬೇಕು. ಬಸವಣ್ಣನ ಜನ್ಮಸ್ಥಳ ಬಸವನ ಬಾಗೇವಾಡಿಯಲ್ಲಿ 1000 ಜೋಡತ್ತಿನ ಬಂಡಿಗಳ ಐತಿಹಾಸಿಕ ಸಮಾವೇಶ ನಡೆಯಿತು. ನಂದಿ ಸೇನೆ ಸಂಘಟನೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಜೋಡತ್ತಿನೊಂದಿಗೆ ಕನ್ಹೇರಿ ಕಾಡ ಸಿದ್ದೇಶ್ವರ ಸ್ವಾಮೀಜಿ, ಕೆಸರಟ್ಟಿ ಸೋಮಲಿಂಗ ಸ್ವಾಮೀಜಿ, ಮನಗೂಳಿಯ ಹಿರೇಮಠದ ಸಂಗನ ಬಸವ ಸ್ವಾಮೀಜಿ ಹಲವರು ಕೂಡ ಭಾಗಿಯಾಗಿದ್ದರು. ಬಡವಾಗ್ಲಕತ್ತೈತಿ, ಜನರು ರೋಗಗಳಿಂದ ಬಳಲ್ತಾ ಇದ್ದಾರೆ, ಸಸ್ಯ ಸಂಪತ್ತು ಹಾಳಾಗ್ತಾ ಇದೆ. ಆಮೇಲೆ ನಮ್ಮ ದೇಶದ ರೈತನ ಉತ್ಪಾದನೆ ಏನು ಎಕ್ಸ್ಪೋರ್ಟ್ ಆಗಬೇಕಾಗಿತ್ತು ಅದು ರಿಜೆಕ್ಟ್ ಆಗ್ಲಕತ್ತೈತಿ. ಆಮೇಲೆ ಅತಿ ಹೆಚ್ಚು ಖರ್ಚು ಮಾಡಿದ್ದನ್ನ ನಾವು ಎಕ್ಸ್ಪೋರ್ಟ್ ಮಾಡಕತ್ತೀವಿ, ಅತಿ ಕಡಿಮೆ ಖರ್ಚಿನಾಗ ಬೆಳೆದದ್ದನ್ನು ಇಂಪೋರ್ಟ್ ಮಾಡಕತ್ತೀವಿ. ಈ ಎಲ್ಲವಕ್ಕೂ ಒಂದು ಒಳ್ಳೆ ಉಪಾಯ ಏನು ಅಂದ್ರೆ ನಂದಿ. ರೈತನ ಮನೆಯೊಳಗೆ ಮತ್ತೆ ಹೊಳ್ಳಿ ಎಲ್ಲಿ ಎತ್ಕೊಂಡು ಬರುದಿಲ್ಲ, ಅಲ್ಲಿ ತನ ರೈತನ ಹೊಲ ಸುಧಾರಣೆ ಆಗೋದಿಲ್ಲ. ರೈತನ ಹೊಲ ಸುಧಾರಣೆ ಆಗಲಾರ್ದ ಅನ್ನ ವಿಷಮುಕ್ತ ಆಗುದಿಲ್ಲ. ವಿಷಮುಕ್ತ ಅನ್ನ ಬರಲಾರ್ದ ನಮ್ಮ ಎಲ್ಲ ಯುವ ಪೀಳಿಗೆ ಅಥವಾ ಇಡೀ ದೇಶದ ಜನರ ಹೆಲ್ತ್ ಸರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂತಹ ಒಂದು ದಿವ್ಯ ಕಾರ್ಯಕ್ಕೆ ದೇಶವನ್ನ ಒಂದು ಅರ್ಥದಲ್ಲಿ ಮರಳಿ ಕಟ್ಟುವಂತಹ ಕೆಲಸ ಇದು, ದೇಶದ ಪುನರ್ ನಿರ್ಮಾಣದ ಕೆಲಸ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ 1000 ಜೋಡತ್ತಿನ ಬಂಡಿಗಳ ಐತಿಹಾಸಿಕ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಕನ್ನೇರಿ ಶ್ರೀ ರಾಜ್ಯದಲ್ಲಿ ಎತ್ತು ಆಕಳುಗಳಿಗೆ ಅನುದಾನ ನೀಡಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಬೇರೆ ರಾಜ್ಯದಲ್ಲಿ ಎತ್ತು ಆಕಳು ಸಾಕಾಣಿಕೆಗೆ ಅನುದಾನ ನೀಡ್ತಾರೆ, ಆದರೆ ನಮ್ಮ ರಾಜ್ಯದಲ್ಲಿ ಒಂದೇ ₹1 ಸಹ ನೀಡ್ತಾ ಇಲ್ಲ. ಬೇಡದವರಿಗೆ ಬಿಟ್ಟಿ ಬಾಗಿಗಳನ್ನ ನೀಡ್ತೀರಿ, ರೈತರಿಗೆ ಅನುದಾನ ಕೊಟ್ಟರೆ ಎತ್ತು ಆಕಳುಗಳು ಉಳಿಯುತ್ತವೆ ಅಂತ ಆಗ್ರಹ ಮಾಡಿದ್ದಾರೆ. ಇದು ನಾಡಿನ ತುಂಬಾನು ನಡೀತಾ ಇದೆ. ಇನ್ನು ಮುಂದಿನ ಕಾಲದಲ್ಲಿಯೂ ಸಹಿತ ಈಗ 1000 ಆಯ್ತು, ಇನ್ನು 10,000 ಎತ್ತಿನ ಗಾಡಿಗಳ ಸಮಾವೇಶವನ್ನು ಮುಂದೆ ಭವಿಷ್ಯದೊಳಗೆ ಮಾಡಬೇಕಾಗ್ತದ. ಅವಾಗ ಸರ್ಕಾರಕ್ಕೆ ಸ್ವಲ್ಪ ಕಣ್ಣು ತೆಗೆಯುವಂತ ಪರಿಸ್ಥಿತಿ ಬರ್ತದ. ಬಂತು ಅಂದ್ರೆ ರೈತನ ಕಡೆ ನೋಡುವಂತಹ ದೃಷ್ಟಿ ಬದಲಾಗಬೇಕು, ರೈತನು ಸಹಿತ ಗೋವಂಶದ ಕಡೆಗೆ ನೋಡುವಂತಹ ದೃಷ್ಟಿ ಬದಲಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಂದಿ ಉಳಿವಿಗಾಗಿ ವಿಶೇಷ ಅನುದಾನ ಕೊಡಬೇಕಂತ ಮೊದಲಿಂದಲೂ ಬೇಡಿಕೆ ಇದೆ. ಗೋವಾದಲ್ಲಿ ಒಂದ್ ಎತ್ತಿಗೆ ದಿನಾಲು ₹150 ಕೊಡ್ತಾರೆ, ಒಂದು ಆಕಳಿಗೆ ಒಂದ್ ಎತ್ತಿಗೆ. ಮಹಾರಾಷ್ಟ್ರದಲ್ಲಿ ಪ್ರತಿ ದಿವಸ ₹50 ಕೊಡ್ತಾ ಇದ್ದಾರೆ. ಮತ್ತೊಂದು ರಾಜ್ಯಗಳಲ್ಲಿ ದಿವಸಕ್ಕೆ ₹80, ₹120 ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ₹1 ಕೊಡ್ತಾ ಇಲ್ಲ, ಕರ್ನಾಟಕದಲ್ಲಿ. ಆದ್ರಿಂದ ಕರ್ನಾಟಕ ಸರ್ಕಾರಕ್ಕೆ, ಅದು ಸರ್ಕಾರ ಯಾವುದೇ ಪಕ್ಷದ್ದಿರಲಿ, ಅವರಿಗೆ ರೈತರ ಪರವಾಗಿ, ನಮ್ಮ ಸ್ವಾಮಿಗಳ ಪರವಾಗಿ ನಮ್ಮ ಪ್ರಾರ್ಥನೆ ಏನು ಅಂದ್ರೆ, ನಮ್ಮ ರೈತನ ಈ ಎತ್ತುಗಳಿಗೆ ತಾವು ಅನುದಾನ ಕೊಡಬೇಕು ಅಂತ. ಅವುಗಳ ಮೇವಿಗಾಗಿ ಇರದೇ ಇದ್ರೆ ಅವ ಕಟ್ಟೋದು ಬಹಳ ಕಷ್ಟ ಆಗಿದೆ ಈಗ. ಆದ್ರಿಂದ ರೈತನ ಎತ್ತುಗಳಿಗೆ ತಾವು ಅನುದಾನವನ್ನು ಕೊಡುವಂತಹ ಕೆಲಸವನ್ನು ಮಾಡೋದು. ಯಾರ್ಯಾರೋ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಕೇಳಲಾರ್ದವ್ರನ್ನ ಕೊಡ್ತಾ ಇದ್ದೀರಿ, ನಮ್ಮ ರೈತನಿಗೆ ಕೊಟ್ಟರೆ ಎತ್ತುಗಳಾದ್ರೂ ಬದುಕ್ತಾವು. ಆದ್ರಿಂದ ರೈತನಿಗೆ ಅನುದಾನ ಕೊಡಲೇಬೇಕು ಅಂತ ನಮ್ಮ ಆಗ್ರಹ. ಕೋಲಾರದಲ್ಲಿ ನಾಳೆ ಬೃಹತ್ ಹಿಂದೂ ಸಮಾಜೋತ್ಸವ ನಡೆಯಲಿದ್ದು, ಈ ಹಿನ್ನೆಲೆ ನಗರದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಕೋಲಾರದ ಜೂನಿಯರ್ ಕಾಲೇಜು ಮೈದಾನದಿಂದ ಆರಂಭವಾದಂಥ ಬೈಕ್ ರ್ಯಾಲಿ ಅಮ್ಮವಾರೈಪೇಟೆ, ಕಾಳಮ್ಮಗುಡಿ, ಹೊಸ ಬಸ್ ನಿಲ್ದಾಣ, ಶಾರದಾ ಟಾಕೀಸ್ ಸೇರಿದಂತೆ ಪ್ರಮುಖ ಬೀದಿಗಳಲ್ಲಿ ಸಾಕ್ತು. ಹಿಂದೂ ಸಮಾಜೋತ್ಸವದಲ್ಲಿ ಹೆಚ್ಚು ಜನರನ್ನು ಸೇರಿಸುವ ನಿಟ್ಟಿನಲ್ಲಿ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು. ಬೇಲ್ ಮೇಲೆ ಜೈಲಿನಿಂದ ಬಿಡುಗಡೆಗೊಂಡಿದ್ದ ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಮತ್ತೊಂದು ಶಾಕ್ ಕೊಟ್ಟಿದೆ. ಅಕ್ರಮ ಬೆಟ್ಟಿಂಗ್ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಸೇರಿದ ಆಸ್ತಿಯನ್ನ ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿದೆ. ವೀರೇಂದ್ರ ಪಪ್ಪಿಗೆ ಸೇರಿದ ಕೃಷಿ ಜಮೀನು, ನಿವೇಶನ ಸೇರಿ ಇತರೆ ಒಟ್ಟು ₹177.3 ಕೋಟಿ ಮೌಲ್ಯದ ಆಸ್ತಿಯನ್ನ ಸೀಸ್ ಮಾಡಿದೆ. ಈ ಹಿಂದೆ ದಾಳಿ ವೇಳೆ ಸಿಕ್ಕಿದ್ದ ಕೋಟ್ಯಾಂತರ ರೂಪಾಯಿ ನಗದು, ಹಣ ಹಾಗೂ ಚಿನ್ನ, ಬೆಳ್ಳಿಯನ್ನ ಇಡಿ ವಶಕ್ಕೆ ಪಡೆದುಕೊಂಡಿತ್ತು.
ಅರಣ್ಯ ಇಲಾಖೆ ಸಹಾಯಕ ಆಯುಕ್ತ ತೇಜಸ್ ಕುಮಾರ್ ಎಂಬುವರ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ 5 ಸ್ಥಳಗಳ ಮೇಲೆ ದಾಳಿ ಮಾಡಲಾಗಿದ್ದು, ದಾಳಿ ವೇಳೆ ಬರೋಬ್ಬರಿ 26,55,00,000 ಮೌಲ್ಯ ಅಕ್ರಮ ಆಸ್ತಿ ಪತ್ತೆಯಾಗಿದೆ. 4 ಸೈಟ್ಗಳು, 8 ಮನೆಗಳು ಸೇರಿದಂತೆ 14 ಎಕರೆ ಕೃಷಿ ಭೂಮಿ ಪತ್ತೆಯಾಗಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿರೋದು ದಾಳಿ ವೇಳೆ ಗೊತ್ತಾಗಿದೆ. ಸದ್ಯ ಶಿವಮೊಗ್ಗ ಅರಣ್ಯ ಇಲಾಖೆಗೆ ಮ್ಯಾನೇಜರ್ ಆಗಿ ವರ್ಗಾವಣೆಯಾಗಿದ್ದ ತೇಜಸ್ ಕುಮಾರ್ ಈ ಹಿಂದೆ ಬೆಂಗಳೂರಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಶಿಡ್ಲಘಟ್ಟ ನಗರಸಭೆ ಆಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ ಆರೋಪದ ಮೇಲೆ ಬಂಧನದಲ್ಲಿರುವಂತಹ ಕಾಂಗ್ರೆಸ್ ಮುಖಂಡ ರಾಜು ಗೌಡರನ್ನ ಗುರುವಾರ ಮಂಗಳೂರಿಗೆ ಕರೆತಂದ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ತಲೆಮರೆಸಿಕೊಂಡಿದ್ದ ವೇಳೆ ಕೆಲ ದಿನ ತಂಗಿದ್ದ ಮಂಗಳೂರಿನ ಮೈಕಲ್ ಅನ್ನೋರ ಪಂಚನಾಡಿಯ ಫಾರ್ಮ್ ಹೌಸ್ನಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಕಾರು ಪತ್ತೆಯಾಗಿದ್ದ ಮಂಗಳೂರು ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲೂ ಕೂಡ ಸ್ಥಳ ಮಹಜರು ನಡೆಯಿತು. ಶಿಡ್ಲಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸರು ಆರೋಪಿಯನ್ನ ಮಂಗಳೂರಿಗೆ ಕರೆತಂದಿದ್ರು. ಶಿಡ್ಲಘಟ್ಟ ಪೌರಾಯುಕ್ತೆಗೆ ನಿಂದಿಸಿದ ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ರಾಜುಗೌಡ ಬೇಲ್ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ರಾಜುಗೌಡ ಬೇಲ್ ಅರ್ಜಿ ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿತ್ತು. ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಮಾಡಿದ್ದಾರೆ. ಅದಕ್ಕೆ ಸಚಿವ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ರು ಅಂತ ಬಿಜೆಪಿ ಆರೋಪ ಮಾಡಿತ್ತು. ಈ ಬಗ್ಗೆ ಕೆಜೆ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಪುತ್ರ ಯಾವುದೇ ರೀತಿಯಾಗಿ ಹಸ್ತಕ್ಷೇಪವನ್ನು ಮಾಡಿಲ್ಲ, ಇದು ಸುಳ್ಳು ಆರೋಪ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಸ್ತಕ್ಷೇಪ ಆಗಿ ನಾನು ಹೇಳಿದೆನಾ? ಈಗಾಗಲೇ ಹೇಳಿದ್ದೀನಿ, ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂದ್ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರೂ ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಸುಲಭನಾ? ಕೊಡ್ತಾರ? ಕೊಡ್ಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ. ಹಸ್ತಕ್ಷೇಪ ಆಗಿ ನಾನು ಹೇಳಿದೆನಾ? ಈಗಾಗಲೇ ಹೇಳಿದ್ದೀನಿ, ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂದ್ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರೂ ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಸುಲಭನಾ? ಕೊಡ್ತಾರ? ಕೊಡ್ಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ. ಯಾವುದೇ ಅಧಿಕಾರಿ ವರ್ಗಾವಣೆ ವಿಚಾರದಲ್ಲಿ ನಾನು ಪಟ್ಟು ಹಿಡಿಯೋದಿಲ್ಲ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಅಧಿಕಾರಿಗಳ ವರ್ಗಾವಣೆಯ ಅಧಿಕಾರ ಯಾರಿಗೆ ಇರುತ್ತೋ ಅವರು ಮಾಡ್ತಾರೆ. ಇಂಧನ ಇಲಾಖೆ ನನ್ನ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿದರು. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟು ಹಿಡಿಯುವುದಿಲ್ಲ. ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು ಯಾರಿಗೆ ಅಧಿಕಾರ ಇರ್ತೋ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದುಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು ಡಿಪಿಆರ್ ಅವರು ಮಾಡ್ತಾರೆ, ಅದು ಮಾಡ್ತಾರೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿಯೂ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವರು ಒಳ್ಳೆಯ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ಸುಮ್ಮನೆ ಒಬ್ಬ ಅಂತವರಿಗೆ ಯಾಕೆ ಕೆಟ್ಟ ಸುತ್ತಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ? ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಹಸ್ತಕ್ಷೇಪ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ, ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಸುಳ್ಳು ಆರೋಪ ಅಂತ ಹೇಳಿದ್ದಾರೆ. ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಇಂಧನ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡೀ ಸರ್ಕಾರ ನಡೆಸ್ತಾ ಇರುವುದೇ ಸಿಎಂ ಪುತ್ರ. ಫೋನ್ನಲ್ಲಿ ಕೋಡ್ ವರ್ಡ್ ಬಳಕೆ ಮಾಡಿದ್ದು ನೋಡಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಸಿದ್ದು ಪುತ್ರ ಸೂಪರ್ ಸಿಎಂ ರೀತಿ ವರ್ತನೆ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಸಂದರ್ಭ ಬಂದ್ರೆ ಮಗನನ್ನ ಉಪಮುಖ್ಯಮಂತ್ರಿ ಮಾಡಲು ಸಿಎಂ ಯತ್ನ ಮಾಡ್ತಿದ್ದಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಸಂಪೂರ್ಣ ಕಂಟ್ರೋಲ್ ಮಾಡ್ತಾರೆ ಯಾರು? ಸಿದ್ದರಾಮಯ್ಯನವರ ಸುಪುತ್ರ. ಸಿದ್ದರಾಮಯ್ಯ ಸುಪುತ್ರ. ಎಲ್ಲ ಇಲಾಖೆಗಳ ಹಸ್ತಕ್ಷೇಪ ಬೇಸತ್ತಂದ್ರೆ ಹೇಳಿಕೆನೇ ಆಗ್ತಲ್ಲ. ನೋಡಿ, ಒಂದ್ಸರಿ ಅವ್ರ ಫೋನೇ ನೋಡಿದ್ರಿ, ಅಪ್ಪ ಯಾವ ರೀತಿ ವರ್ಗಾವಣೆಯಲ್ಲಿ ಅವರ ಕೋಡ್ಗಳು ಹೇಳ್ತಾ ಇದ್ರು. ಹಾಗಾಗಿ ಅವರು ಸೂಪರ್ ಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸಚಿವರುಗಳು ಬೇಸತ್ತಿದ್ದಾರೆ. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಈ ರಾಜೀನಾಮೆ ಕೊಡಂತ ಪ್ರಸಂಗ ಬಂದ್ರೆ ಮಗನನ್ನ ಉಪಮುಖ್ಯಮಂತ್ರಿ ಮಾಡಬೇಕಂತ ಹೇಳಿ ಒಂದು ಷಡ್ಯಂತ್ರ ನಡೆದಿದೆ. ಧನ್ಯವಾದಗಳು. ಸಂಪೂರ್ಣ ಕಂಟ್ರೋಲ್ ಮಾಡ್ತಾರೆ ಯಾರು?
ವಿಧಾನಸಭೆ ಕಲಾಪದಲ್ಲಿ ಅನ್ನಭಾಗ್ಯದ ಬಗ್ಗೆ ಚರ್ಚೆ ನಡೆಯಿತು. 1 ವರ್ಷದಿಂದ 657 ಕೋಟಿ ಹಣ ಜಮೆಯಾಗಿಲ್ಲ ಅಂತ ಆಹಾರ ಸಚಿವ ಮುನಿಯಪ್ಪಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಮಾಡಿದ್ದಾರೆ. ಅನ್ನಭಾಗ್ಯದ ಹಣದ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ. ಇವ್ರ ಹತ್ರ ಸಾಕಷ್ಟಿತ್ತು. ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇತ್ತು. ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ ನಮ್ಮ ಸರ್ಕಾರ ಇನ್ನು 5 ಕೆಜಿ ಕೊಡಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು 2 ತಿಂಗಳು 3 ತಿಂಗಳು ಕಾದ್ವಿ. ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಇವರು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಸ್ಟಾಕ್ ಇತ್ತು. ಯಾವಾಗ ಕೇಂದ್ರ ಸರ್ಕಾರ ಕೊಡಕ್ಕಾಗಿಲ್ಲ, ಡಿಬಿಟಿ ಮುಖಾಂತರ ಒಬ್ಬ ವ್ಯಕ್ತಿಗೆ 170ರಂತೆ ಪ್ರತಿ ತಿಂಗಳು 2023 ಜುಲೈಯಿಂದ 2024-25 ನಾವು ಕೊಡ್ತಾ ಬಂದ್ವಿ. ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು. ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣ ಬಡಿದಾಟ ಜೋರಾಗಿತ್ತು. ಬಿಕೆ ಹರಿಪ್ರಸಾದ್ ಕ್ಷಮೆಯಾಚನೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಇತ್ತ ಸಭಾಪತಿಗಳು ಬಿಕೆ ಹರಿಪ್ರಸಾದ್ಗೆ ಕಿವಿಮಾತು ಹೇಳಿದ್ದಾರೆ. ಹರಿಪ್ರಸಾದ್ ಅವರೇ, ನೀವು ಅನುಭವಿಗಳು, ಸ್ನೇಹಿತರಾಗಿದ್ದೀರಿ, ದೊಡ್ಡ ಮನಸ್ಸು ಮಾಡಿ ಸದನಕ್ಕೆ ಸಮಾಧಾನ ಮಾಡಿ ಅಂತ ಸಭಾಪತಿ ಕೇಳಿಕೊಂಡಿದ್ದಾರೆ. ಸಭಾಪತಿಯ ಈ ಮನವಿ ಬಳಿಕ ಹರಿಪ್ರಸಾದ್ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ವಿಚಾರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಿ. ಯಾರಿಗಾದ್ರೂ ನೋವು ಬೇಡ, ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿ. ಅದೇ ಯಾರಿಗಾದ್ರೂ ನೋವಾಗಿದ್ರೆ, ಇಲ್ಲಾಂದ್ರೆ ಅದು ಬೇರೆ ಬೇರೆ ನೋವಾದಲ್ಲೇ ಕೊಟ್ಟಾರ ಅವರು, ನೋವಾದಲ್ಲೇ ಕೊಟ್ಟಾರ. ಲೆಟರ್ ಕೊಡ್ಬೇಕಾದ್ರೆ ನೋಡಿ ಸಭಾಧ್ಯಕ್ಷರೇ, ಈಗ ನಾನು ಯಾವತ್ತೂ ನಾನು ಮಾತಾಡೋ ಸಂದರ್ಭದಲ್ಲಿ ಎಲ್ಲೂ ಆ ತರ ಪದಗಳನ್ನ ಉಪಯೋಗಿಸೋದಿಲ್ಲ. ಪ್ರವೋಕ್ ಮಾಡಿ ನನ್ನ ಬಗ್ಗೆ ಮಾತಾಡೋ ಎಷ್ಟು ದಿವಸ ಅಂತ ಸುಮ್ಮನೆ ಕೂತ್ಕೊಳ್ಬೇಕು? ಅಲ್ಲಲ್ಲ, ಅವರು ನಿರ್ಬಂಧ ಹಾಕ್ಲಿಲ್ಲ ಆ ವಿಚಾರದಲ್ಲಿ. ರಾಜ್ಯ ವಿಧಾನಮಂಡಲದ ಅಧಿವೇಶನವನ್ನ ಫೆಬ್ರವರಿ 4ರವರೆಗೆ, ಅಂದ್ರೆ ಇನ್ನೂ 4 ದಿನಗಳವರೆಗೆ ವಿಸ್ತರಿಸಲಾಗುವುದು ಅಂತ ಸ್ಪೀಕರ್ ಯುಟಿ ಖಾದರ್ ಗುರುವಾರ ಪ್ರಕಟಿಸಿದ್ದಾರೆ. ಜನವರಿ 22ರಿಂದ ಪ್ರಾರಂಭವಾದಂಥ ವಿಶೇಷ ಜಂಟಿ ಅಧಿವೇಶನ ಜನವರಿ 31ರವರೆಗೆ ನಡೆಸಲು ತೀರ್ಮಾನಿಸಲಾಗಿತ್ತು. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಮತ್ತು ಬಿಬಿಜಿ ರಾಮ್ಜಿ ಕುರಿತು ಚರ್ಚೆ ನಡೆಯಬೇಕಿರುವುದು, ಅದರಿಂದ ಕಲಾಪವನ್ನು ವಿಸ್ತರಿಸಲು ಸದನ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅಂತ ಸ್ಪೀಕರ್ ಖಾದರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೊಮ್ಮೆ ಗುತ್ತಿಗೆದಾರರು ವರ್ಸಸ್ ಸರ್ಕಾರ ಸಮರ ಕಾವೇರಿದೆ. ಮಾತಿಗೆ ತಪ್ಪಿದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಟ್ರಾಕ್ಟರ್ಸ್ ಕೆರಳಿದ್ದಾರೆ. ಗುತ್ತಿಗೆದಾರರಿಗೆ ಬರೋಬ್ಬರಿ 36,000 ಕೋಟಿ ಹಣ ಬಾಕಿ ಇದ್ದು, ಇದನ್ನ ಭರಿಸೋವರೆಗೂ ಸಂಪೂರ್ಣ ಕಾಮಗಾರಿ ಸ್ಥಗಿತಗೊಳಿಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದೀಗ ಈ ಗದ್ದಲ ದೆಹಲಿ ಅಂಗಳದಲ್ಲಿ ಸದ್ದು ಮಾಡುವ ಲಕ್ಷಣಗಳು ಕೂಡ ಕಾಣ್ತಾ ಇದ್ದು, ಕಾಂಟ್ರಾಕ್ಟರ್ಸ್ ಕಮಿಷನ್ ಕದನ ಮತ್ತೊಂದು ಹಂತಕ್ಕೆ ತಲುಪಲಿದೆ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಕೋಲಾಹಲ ಎಬ್ಬಿಸ್ತಾ ಇದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಕಾಮಗಾರಿ ಪೂಜೆ ಮಾಡಬೇಕಂದ್ರೆ ಶಾಸಕರಿಗೆ ಹಣ ಕೊಡಬೇಕಂತೆ, ಪರ್ಸೆಂಟೇಜ್ ಕೊಡಲಿಲ್ಲ ಅಂದ್ರೆ ಪೂಜೆಗೆ ಬರಲ್ವಂತೆ ಅಂತ ಗುತ್ತಿಗೆದಾರರು ಅವರ ಸಂಘದ ಗೌರವ ಅಧ್ಯಕ್ಷ ಜಗನ್ನಾಥ್ ಆರೋಪವನ್ನು ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 70% ಶಾಸಕರಿಗೆ ಹಣ ಕೊಡಲೇಬೇಕು. ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ 1,000 ರೂಪಾಯಿ ಕಾಮಗಾರಿ ಟೆಂಡರ್ ಸಹ ಕರೆದಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಿರ್ಬೋದು, ಚೀಫ್ ಸೆಕ್ರೆಟರಿಗೆ ಆಗಿರ್ಬೋದು, ಎಲ್ಲ ಕನ್ಸರ್ನ್ ಮಿನಿಸ್ಟರ್ಗಳಿಗೆ ಆಗಿರ್ಬೋದು, ನಾವು ಸುಮಾರು ಲೆಟರ್ಗಳು ಬರೆದ್ವಿ, ಸುಮಾರು ಮೀಟಿಂಗ್ಗಳು ಮಾಡಿದ್ವಿ. ನಮಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿಕ್ ಬಯಸ್ತೀನಿ, ಹಿಂದೆ ಕೆಂಪಣ್ಣವ್ರನ್ನ ಅವರು ಇದ್ದಂತ ಸಂದರ್ಭದಲ್ಲಿ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಯಾವಾಗ ಬೇಕು ಅವಾಗಲೇ ಕರೆದು ಮೀಟಿಂಗ್ ಮಾಡ್ತಾ ಇದ್ರು. ಯಾಕಂದ್ರೆ ಅದನ್ನ ಎನ್ಕೇಜ್ ಮಾಡ್ಕೊಂಡ್ರು. ಅದು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಕ್ ಬಯಸ್ತಿದ್ದೀನಿ. ಆದ್ರೆ ಒಂದು ವಿಪರ್ಯಾಸ ಸಂಗತಿ ಅಂದ್ರೆ ಕೆಂಪಣ್ಣ ಸತ್ತಾಗ ಒಬ್ಬ ಮಿನಿಸ್ಟರ್ ಸಹ ಬರಲಿಲ್ಲ, ಒಬ್ಬ MLA ಸಹ ಬರಲಿಲ್ಲ. ಬಹಳ ಇದು ನಮ್ಮನ್ಸುತ್ತೆ, ನಮ್ಮ ಗುತ್ತಿಗೆದಾರರಿಗೆ ಬಹಳ ಬೇಜಾರಾಯ್ತು. ಆ ಸಂದರ್ಭದಲ್ಲಿ ನಾವುಗಳೇ ಎಲ್ಲ ಇಲ್ಲಿ ಕುಂತಿರೋ ಕಾರ್ಯಕಾರಿ ಸಮಿತಿಯವರೆಲ್ಲರೂ ಸಹ ನಾವು ಅವರಿಗೆ ಸಮಾಧಾನ ಮಾಡಿ ಈ ಹಂತಕ್ಕೆ 2.5 ವರ್ಷದವರೆಗೂ ನಾವು ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಈಗೇನಾಗಿದೆ ಅಂದ್ರೆ ನಮಗೆ ಸುಮಾರು 37,000 ಕೋಟಿ ನಮಗೆ ಪೆಂಡಿಂಗ್ ಬಿಲ್ ಇದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸುಮಾರು ನಾವು ಇದೆಲ್ಲ ಮನವಿ ಕೊಟ್ಟರು ಸಹ ಅವರು ಏನ್ ಗೊತ್ತಾ, ನಮ್ಮನ್ನ 2-3 ಮೀಟಿಂಗ್ ಕರೆದ್ರು. ನಿಮ್ಗೆ ಗೊತ್ತು, ಮೀಟಿಂಗ್ ಫಿಕ್ಸ್ ಮಾಡಿದ್ರು, ಮೀಟಿಂಗ್ ನ ಅಬ್ರಪ್ಟ್ ಆಗಿ ಕ್ಯಾನ್ಸಲ್ ಮಾಡಿದ್ರು. ಗುತ್ತಿಗೆದಾರರ ಕಮಿಷನ್ ಬಾಂಬ್ ಆರೋಪಕ್ಕೆ ಸಚಿವ ಬೈರತಿ ಸುರೇಶ್ ಗರಂ ಆಗಿದ್ದಾರೆ. ಗುತ್ತಿಗೆದಾರರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬಾರದು, ಗುತ್ತಿಗೆದಾರರ ಆರೋಪ ಸುಳ್ಳು, ಸರ್ಕಾರ ಅರ್ಹರಿಗೆ ಮಾತ್ರ ಟೆಂಡರ್ ಕೊಡ್ತಾ ಇದೆ, ಏಜೆಂಟ್ ಇಟ್ಟಿದ್ದಾರೆ ಅಂತೆಲ್ಲ ಗುತ್ತಿಗೆದಾರರು ಹೇಳಬಾರದು. ಹೀಗಂತ ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಪ್ರತಿಕ್ರಿಯೆ ಕೊಟ್ಟರು.
ಯಾವ ಮಧ್ಯವರ್ತಿಗಳು ಯಾರು ಏನು ಅಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೇ ಚಾಳಿ ಆದ್ರೆ ಏನ್ ಮಾಡೋದು ನಾವು? ಇಲಾಖೆ ನಡೆಸೋದು ಹೆಂಗೆ? ಟೆಂಡರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನ್ ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ. ಇಂಥವ್ರಿಗೆ ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಹೆಬ್ಬಾಳದಲ್ಲೇ ಕೊಡ್ಬೇಕಾ? ಸುಮ್ಮನೆ ಎಕ್ಸಾಂಪಲ್, ಈಗೆಲ್ಲೋ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೆದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡ್ಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕರೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕಾಗುವಂಥದ್ದು. ಸುಮ್ಮನೆ ಈ ತರ ಗಾಳಿಲಿ ಗುಂಡೊಡೆಯುವಂತ ಕೆಲಸ ಯಾರು ನಮ್ಮ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಮಾಡಬಾರ್ದು. ಭದ್ರಾವತಿಯಲ್ಲಿ ನಡೀತಾ ಇರುವಂತಹ ತಳಬಾಳು ಹುಣ್ಣಿಮೆ ಕಾರ್ಯಕ್ರಮಕ್ಕಾಗಿ ಡಿಕೆಶಿ ಶಿವಮೊಗ್ಗ ಹೆಲಿಪ್ಯಾಡ್ಗೆ ನಿನ್ನೆ ಆಗಮಿಸಿದ್ರು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಾಗತಿಸಲು ಹೆಲಿಪ್ಯಾಡ್ಗೆ ಆಗಮಿಸಿದ್ದ ನೂರಾರು ಬೆಂಬಲಿಗರು ಮುಂದಿನ ಸಿಎಂ ಡಿಕೆ ಅಂತ ಘೋಷಣೆ ಕೂಗಿದ್ದಾರೆ. मुख्यमंत्री डीके शिवकुमार के बोलो, डीके शिवकुमार के मुख्यमंत्री डीके शिवकुमार के बोलो, डीके शिवकुमार के बोलो, मुख्यमंत्री डीके शिवकुमार के बोलो, डीके शिवकुमार के मुख्यमंत्री. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬಿಜೆಪಿ ಬಡಿದಾಟಕ್ಕೆ ಕೊನೆಗೂ ಕೂಡ ಬ್ರೇಕ್ ಬೀಳೋ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಬಿಬಿಜಿ ರಾಮ್ಜಿ ಜಾಗೃತಿ ಸಮಾವೇಶದ ವೇದಿಕೆಯಲ್ಲಿ ಜಿಎಂ ಸಿದ್ದೇಶ್ವರ್ ಬಣ ಹಾಗೂ ಎಂಪಿ ರೇಣುಕಾಚಾರ್ಯ ಬಣದ ನಾಯಕರು ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಬಂದು ಸಂಧಾನ ನಡೆಸಿದ್ರೂ ಕೂಡ ಒಂದಾಗದೆ ಆರೋಪ ಪ್ರತ್ಯಾರೋಪ ಕೂಡ ಮಾಡಿಕೊಳ್ಳುತ್ತಲೇ ಇದ್ದಂತ ನಾಯಕರುಗಳು ಈಗ ಕೊನೆಗೂ ಕೂಡ ಒಂದಾದಂತೆ ಕಾಣಿಸ್ತಾ ಇದೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನೆಹರು ಕುಟುಂಬದವರ ಹೆಸರನ್ನ ಸಾಕಷ್ಟು ಸರ್ಕಾರಿ ಜಾಗಕ್ಕೆ ನಾಮಕರಣ ಮಾಡಿದ್ದೀರಿ, ನಿಮ್ಗೆ ತಾಕತ್ತಿದ್ರೆ ಎಲ್ಲ ಹೆಸರು ಚೇಂಜ್ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಸವಾಲನ್ನ ಹಾಕಿದ್ದಾರೆ. ನೆಹರು ಹೆಸರು ತೆಗೆದು ಗಾಂಧಿ ಹೆಸರು ಇಡಿ ನೋಡೋಣ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತು ಎಲ್ಲೆಲ್ಲಿ ಈ ನೆಹರು ಕುಟುಂಬ ಹೆಸರುಗಳವಲ್ಲ ಆ ಹೆಸರುಗಳು ಅಳಿಸಿ ಹಾಕ್ಬೇಕು. ಮಹಾತ್ಮ ಗಾಂಧೀಜಿ ಹೆಸರು ಈಗ ಗ್ರಾಮ ಪಂಚಾಯತಿಗೆ ಹೆಸರಿಡ್ತೀವಿ ಅಂತ ಹೇಳ್ತಿದ್ದಿಲ್ಲ. ಇವತ್ತು ಜಾಹೀರಾತುಗಳು ನೋಡಿ ಪತ್ರಿಕೆಯಲ್ಲಿ ನಮ್ಮ ಕನ್ನಡಿಯವರು ಹೇಳಿದ್ರು, ಯಾರಪ್ಪನ ಮನೆ ದುಡ್ಡಂತ ಜಾಹೀರಾತುಗಳು ಮತ್ತು ಎಲ್ಲೆಲ್ಲಿ ಈ ನೆಹರು ಕುಟುಂಬ ಹೆಸರುಗಳವಲ್ಲ ಆ ಹೆಸರುಗಳು ಅಳಿಸಿ ಹಾಕ್ಬೇಕು. ಮಹಾತ್ಮ ಗಾಂಧೀಜಿ ಹೆಸರು ಈಗ ಗ್ರಾಮ ಪಂಚಾಯತಿಗೆ ಹೆಸರಿಡ್ತೀವಿ ಅಂತ ಹೇಳ್ತಿದ್ದಿಲ್ಲ. ಇವತ್ತು ಜಾಹೀರಾತುಗಳು ನೋಡಿ ಪತ್ರಿಕೆಯಲ್ಲಿ ನಮ್ಮ ಕನ್ನಡಿಯವರು ಹೇಳಿದ್ರು, ಯಾರಪ್ಪನ ಮನೆ ದುಡ್ಡು